ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಆಗಿದೆ. ಶಾಸಕ ಹ್ಯಾರಿಸ್ ಸೇರಿದಂತೆ ಹಲವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಮಾಡಿದ್ರು. ಈ ಪ್ರೊಟೆಸ್ಟ್ ಅನ್ನ ಬಿಜೆಪಿಯವರು ವಿರೋಧ ಮಾಡಿದ್ದಾರೆ ಮಾತ್ರವಲ್ಲ, ಕಿಡಿಕಾರಿದ್ದಾರೆ. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಒಬ್ಬ ಸರ್ವಾಧಿಕಾರಿ. ಪ್ರತಿಭಟನೆ ಮಾಡಿದವರು ಕಾನೂನು ಉಲ್ಲಂಘಿಸಿ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿ ಪ್ರತಿಭಟನೆ ಮಾಡಿದವರಿಗೂ ಖಮೇನಿಗೂ ಇರುವ ವ್ಯತ್ಯಾಸ ಇಲ್ಲ. ಇರಾನ್ ಇಸ್ರೇಲ್ ಎಲ್ಲರ ಜೊತೆ ಕೂಡ ಉತ್ತಮ ಸಂಬಂಧ ಇದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ ನಮ್ಮ ಜೊತೆ ನಿಂತಿತ್ತು. ಹೀಗಾಗಿ ನಮ್ಮ ಮತ್ತು ಇಸ್ರೇಲ್ ಜೊತೆ ಸಂಬಂಧ ಚೆನ್ನಾಗಿದೆ. ವ್ಯಾವಹಾರಿಕವಾಗಿ ಇರಾನ್ ಜೊತೆಗಿನ ಸಂಬಂಧವು ಚೆನ್ನಾಗಿದೆ ಅಂತ ಹೇಳಿ ಅಶೋಕ್ ಮಾತನಾಡಿದ್ದಾರೆ. ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿಗೂ ಖಮೇನಿ ಒಬ್ಬ ಸರ್ವಾಧಿಕಾರಿ. ಅದೆಲ್ಲ ಮಾಧ್ಯಮದಲ್ಲೂ ಬಂದಿದೆ. ಇಲ್ಲಿ ಪ್ರೊಟೆಸ್ಟ್ ಮಾಡಿದವರು ಒಂದ್ ರೀತಿ ಕಾನೂನನ್ನ ಉಲ್ಲಂಘನೆ ಮಾಡಿ ಅವರು ಒಂಥರ ಸರ್ವಾಧಿಕಾರಿಯ ಧೋರಣೆಯನ್ನೇ ಮಾಡಿದ್ದಾರೆ. ಏನು ವ್ಯತ್ಯಾಸ ಇಲ್ಲ. ಅವ ಏನು ಹೇಳ್ಕೊಟ್ಟಿದಾರ ಅದೇ ರೀತಿ ಇವರು ಮಾಡಿದ್ದಾರೆ ಅಷ್ಟೇ. ಇದರಲ್ಲೇನು ವ್ಯತ್ಯಾಸ ಏನು ನನಗೇನು ಅನ್ಸಲ್ಲ. ಮಾಡಬಾರ್ದಾಗಿತ್ತು. ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿಗೂ ಮಾಡಕ್ಕೆ ಅವಕಾಶ ಇಲ್ಲ. ಅಂಥದ್ದನ್ನ ಇವರು ಕಾನೂನನ್ನ ಕೈಗೆ ತಗೊಂಡು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಆಗ್ರಹವನ್ನ ಮಾಡ್ತೀವಿ. ಅದು ಕಾಂಗ್ರೆಸ್ ಅವರ ಸ್ಟ್ಯಾಂಡ್. ಅದು ಕಾಂಗ್ರೆಸ್ ಅವರ ನಾವು ಯುದ್ಧ ಆಗ್ಬಾರ್ದು ಅನ್ನೋ ಪರವಾಗಿರೋ ಅಂತವ್ರು. ಆಗ್ಬಾರ್ದು ಯುದ್ಧ ಆಗ್ಬಾರ್ದು. ನಾವೆಲ್ಲರ ಜೊತೆ ಇರಾನ್ ಜೊತೆನೂ ನಮ್ಮ ಸಂಬಂಧ ಚೆಂದಾಗಿದೆ. ಇಸ್ರೇಲ್ ಜೊತೆನೂ ಸಂಬಂಧ ಇನ್ನೂ ಚೆಂದಾಗಿದೆ. ಯಾಕಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಜಯಕ್ಕೆ ಇಸ್ರೇಲ್ ಬಹಳ ಪ್ರಮುಖವಾದಂತ ಕಾರಣ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ನಿಂತಂಥದ್ದು ಇಸ್ರೇಲ್ ಜನ. ಇಸ್ರೇಲಿನ ನಮ್ಮ ಟೆಕ್ನಾಲಜಿ ಅವತ್ತು ನಮ್ಮ ಜೊತೆ ನಿಂತಿದ್ರಿಂದ ನಾವು ಕಾರ್ಗಿಲ್ ಬೇಗ ಜಯವನ್ನ ಸಾಧಿಸುವಂಥದ್ದಕ್ಕೆ ಅದು ಒಂದು ಕಾರಣ. ಅದರಿಂದ ಅವ್ರ ಜೊತೆ ನಮ್ಮ ಸಂಬಂಧನೂ ಚೆಂದಾಗಿದೆ. ಖಮೇನಿ ಒಬ್ಬ ಸರ್ವಾಧಿಕಾರಿ.